Hello students, welcome to another session of this relations and functions. This is session number 10 and my name is Prakash Chowgle, lecturer in mathematics at Karnataka Public School, KRPT, Mandya district. If you are new to the channel, then please do subscribe. ಕಬ್ಬಿರದ ಕಡಲೆ ಎಂತಿರುವ ಮ್ಯಾಥಮೆಟಿಕ್ಸ್ ಅನ್ನ ಬಾಯಲ್ಲಿಟ್ಟರೆ ಕರಗುವ ಹುರಿದ ಹೊರಗಡಲೆಯನ್ನಾಗಿಸುವ ಜವಾಬ್ದಾರಿ ನಂದು. ಸೊ ದಯಮಾಡಿ ಸಬ್ಸ್ಕ್ರೈಬ್ ಆಗಿರದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇವತ್ತಿನ ಸೆಷನ್ ಅಲ್ಲಿ ಏನಿದೆ ಅಂತ ನೋಡೋಣ. ವಿ ಆರ್ ಗೋಯಿಂಗ್ ಟು ಡೀಲಿಂಗ್ ವಿತ್ ಇಂಪಾರ್ಟೆಂಟ್ ಪಾರ್ಟ್ ದಟ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್ಸ್. ಸೊ ತುಂಬಾನೇ ಇಂಪಾರ್ಟೆಂಟ್. ಯು ಆರ್ ಗೋಯಿಂಗ್ ಟು ಗೆಟ್ 5 ಮಾರ್ಕ್ಸ್ ಫ್ರಮ್ ದಿಸ್ ಪಾರ್ಟ್. ಓಕೆ, ಸೊ ಇನ್ವರ್ಟಿಬಲ್ ಫಂಕ್ಷನ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಬರುತ್ತೆ. ಓಕೆ, ಸೊ ಅಲ್ಲಿ ಸಹಿತ ಇದು ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್. ವಾಟ್ ಯು ಮೀನ್ ಬೈ ಇನ್ವರ್ಟಿಬಲ್ ಫಂಕ್ಷನ್ ಅಂತ. ಸೊ ಇನ್ವರ್ಟಿಬಲ್ ಫಂಕ್ಷನ್ ಡೆಫಿನೇಷನ್ ಏನು ಹೇಳುತ್ತೆ ನೋಡಿ. ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಇಸ್ ಸೆಡ್ ಟು ಬಿ ಇನ್ವರ್ಟಿಬಲ್ ಫಂಕ್ಷನ್ ಇಫ್ ದೇರ್ ಎಕ್ಸಿಸ್ಟ್ ಅ ಫಂಕ್ಷನ್ ಜಿ ಫ್ರಮ್ ಬಿ ಟು ಎ. ಸೊ ಎಫ್ ಅನ್ನೋದು ಒಂದು ಫಂಕ್ಷನ್ ಇರುತ್ತೆ. ಸೊ ಅದನ್ನ ಇನ್ವರ್ಟಿಬಲ್ ಅಂತ ಹೇಳಬೇಕಾಗಿದ್ರೆ ಸೊ ದೇರ್ ಮಸ್ಟ್ ಎಕ್ಸಿಸ್ಟ್ ಅನದರ್ ಫಂಕ್ಷನ್ ಜಿ ಫ್ರಮ್ ಬಿ ಟು ಎ. ಹೇಗೆ ಇರಬೇಕಂತಂದ್ರೆ ಕಾಂಪೋಸಿಷನ್ ಆಫ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂದ್ರೆ ಇದು ಒಂದು ಐಡೆಂಟಿಟಿ ಫಂಕ್ಷನ್ ಆಗಿರಬೇಕು. ಅದೇ ತರ ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಇಸ್ ಆಲ್ಸೋ ವೈ ಅಂತಂದ್ರೆ ಇಮೇಜ್ ಆಫ್ ಎಕ್ಸ್ under this composition x itself for all x belongs to a and image of y under this composition f composition g is also y for all y belongs to b. So ಹೀಗಿದ್ದಾಗ ಫಂಕ್ಷನ್ is said to be invertible function ಅಂತ ಹೇಳ್ತಾರೆ. ಓಕೆ, ಸೊ ಅಂದ್ರೆ ಈ ಜಿ ಕಾಂಪೋಸಿಷನ್ ಎಫ್ ಮತ್ತು ಎಫ್ ಕಾಂಪೋಸಿಷನ್ ಜಿ ಇವೆರಡು ಐಡೆಂಟಿಟಿ ಫಂಕ್ಷನ್ಸ್ ಆಗಿರಬೇಕು. ಅಂದ್ರೆ ಇಮೇಜ್ ಆಫ್ ಎಕ್ಸ್ ಮಸ್ಟ್ ಬಿ ಎಕ್ಸ್, image of y must be y under these two functions. ಸೊ ಹೀಗಿದ್ರೆ ಆ ಫಂಕ್ಷನ್ ಎಫ್ ಅನ್ನ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಕರೀತಾರೆ. ಆಮೇಲೆ ಈ ಹೊಸ ಫಂಕ್ಷನ್ ಜಿ ಫ್ರಮ್ ಬಿ ಟು ಎ ಅದನ್ನ ಇನ್ವರ್ಸ್ ಆಫ್ ಎಫ್ ಅಂತ ಕರೀತಾರೆ. ಓಕೆ, ಸೊ ದ ಫಂಕ್ಷನ್ ಜಿ ಇಸ್ ಕಾಲ್ಡ್ ದಿ ಇನ್ವರ್ಸ್ ಆಫ್ ಎಫ್. ಅದನ್ನ ನಾವು ಈ ತರ ಡಿನೋಟ್ ಮಾಡ್ತೀವಿ, ಎಫ್ ಪವರ್ -1. ಸೊ ವೆರಿ ಸಿಂಪಲ್. ಯಾವುದೇ ಫಂಕ್ಷನ್ ಅನ್ನ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಹೇಳಬೇಕಿದ್ರೆ ಅದಕ್ಕೆ ಒಂದು ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ. ಯಾವುದದು? ಜಿ ಫ್ರಮ್ ಬಿ ಟು ಎ ಅಂದ್ರೆ ಫ್ರಮ್ ರಿವರ್ಸ್ ವೇ. ಡೊಮೇನ್ ಇದ್ದು ಕೋ ಡೊಮೇನ್ ಆಗುತ್ತೆ, ಕೋ ಡೊಮೇನ್ ಇದ್ದು ಡೊಮೇನ್. ಸೊ ಈ ತರ ಒಂದು ಫಂಕ್ಷನ್ ಎಕ್ಸಿಸ್ಟ್ ಆಗಿ ಅದು ಹೇಗಿರ್ಬೇಕಂತಂದ್ರೆ ದರ್ ಕಾಂಪೋಸಿಷನ್ಸ್ ಜಿ ಕಾಂಪೋಸಿಷನ್ ಎಫ್, ಎಫ್ ಕಾಂಪೋಸಿಷನ್ ಜಿ ಎರಡು ಐಡೆಂಟಿಟಿ ಫಂಕ್ಷನ್ಸ್ ಆಗಿದ್ರೆ ಆ ಫಂಕ್ಷನ್ ಅನ್ನ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಹೇಳ್ತಾರೆ. ಮತ್ತೆ ಜಿ ಅನ್ನ ಇನ್ವರ್ಸ್ ಆಫ್ ಎಫ್ ಅಂತ ಹೇಳ್ತಾರೆ. ಅದನ್ನ ಈ ತರ ಬರಿತೀವಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಇನ್ವರ್ಟಿಬಲ್ ಫಂಕ್ಷನ್. ಇನ್ ಅದರ್ ವರ್ಡ್ಸ್ ನಾವು ಈಗಲೂ ಹೇಳ್ಬೋದು ಯಾವ ಫಂಕ್ಷನ್ ಅನ್ನ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಹೇಳ್ತಾರೆ ಅಂತಂದ್ರೆ ಎ ಫಂಕ್ಷನ್ ವಿಚ್ ಇಸ್ ಬೋತ್ ಒನ್ ಒನ್ ಅಂಡ್ ಆನ್ ಟು. ಯಾವ ಫಂಕ್ಷನ್ ಒನ್ ಒನ್ ಮತ್ತು ಆನ್ ಟು ಇರುತ್ತೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಇನ್ವರ್ಟಿಬಲ್ ಫಂಕ್ಷನ್. ಯಾಕಂತಂದ್ರೆ ಇಟ್ಸ್ ಇನ್ವರ್ಸ್ ಎಕ್ಸಿಸ್ಟ್ ಅಂತ. ಓಕೆ, ಸೊ ನೀವು ಯಾವ್ದಾರ ಒಂದು ಫಂಕ್ಷನ್ ಅನ್ನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಂತ ಹೇಳಿದ್ರೆ ನೀವು ಯಾವ್ದಾರ ಮೆಥಡ್ ಇಂದ ಪ್ರೂವ್ ಮಾಡಬಹುದು. ಓಕೆ, ಸೊ ಐದರ್ ಯು ಹ್ಯಾವ್ ಟು ಶೋ ದಟ್ ದ ಗಿವನ್ ಫಂಕ್ಷನ್ ಇಸ್ ಬೋತ್ ಒನ್ ಒನ್ ಅಂಡ್ ಆನ್ ಟು ಅಂತ ಪ್ರೂವ್ ಮಾಡಿ. ಈ ಹಿಂದೆ ನಾನು ಮಾಡಿದ್ದೀನಿ, ಸಾಕಷ್ಟು ಎಕ್ಸಾಂಪಲ್ ಅನ್ನು ಡಿಸ್ಕಸ್ ಮಾಡಿದ್ದೀನಿ ಯಾವ ರೀತಿ ಫಂಕ್ಷನ್ ಅನ್ನ ಒನ್ ಒನ್ ಮತ್ತು ಆನ್ ಟು ಅಂತ ಪ್ರೂವ್ ಮಾಡ್ತಾರೆ. ಓಕೆ, ಅದೇ ಮೆಥಡ್ ಅನ್ನ ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ಆಯ್ತು. ಅಥವಾ ಇನ್ನೊಂದನ್ನ ಹೇಳಿದಂಗೆ ಕನ್ಸ್ಟ್ರಕ್ಟ್ ನ್ಯೂ ಫಂಕ್ಷನ್ ಜಿ, ಆಮೇಲೆ ಅವುಗಳ ಕಾಂಪೋಸಿಷನ್ ಐಡೆಂಟಿಟಿ ಫಂಕ್ಷನ್ ಅಂತ ಪ್ರೂವ್ ಮಾಡಿದ್ರೆ ಆಯ್ತು. ಓಕೆ, ಸೊ ಹಿಂದೆ ಹೇಳಿದಂಗೆ. ಸೊ ಅದಕ್ಕೆ ಸೊ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರೆ, ಯು ವಿಲ್ ಬಿ ಗಿವನ್ ಒನ್ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ ಅಂತ ಕೊಡ್ತಾರೆ. ಸೊ ಯು ವಿಲ್ ಬಿ ಆಸ್ಕ್ಡ್ ಟು ಶೋ ದಟ್ ಇಟ್ ಈಸ್ ಇನ್ವರ್ಟಿಬಲ್. ಅದು ಇನ್ವರ್ಟಿಬಲ್ ಫಂಕ್ಷನ್ ಇದೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೇಳ್ತಾರೆ. ಓಕೆ, ಸೊ ಜೊತೆಗೆ ಆ ಇನ್ವರ್ಸ್ ಫಂಕ್ಷನ್ ಯಾವ್ದನ್ನೋದನ್ನು ಸಹಿತ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ, ಅದು ಬರೀಬೇಕಾಗುತ್ತೆ. ಓಕೆ, ಸೊ ಅದೇ ವರ್ಕಿಂಗ್ ಪ್ರೊಸೀಜರ್ ಏನ್ ಮಾಡಬೇಕು ಅಂತ, ಹೌ ಟು ಫೈಂಡ್ ಆರ್ ಹೌ ಟು ಶೋ ಇನ್ವರ್ಟಿಬಲ್ ಆಫ್ ದಿ ಗಿವನ್ ಫಂಕ್ಷನ್, ಮತ್ತೆ ಅದಕ್ಕೆ ಇನ್ವರ್ಸ್ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಂತ. ಓಕೆ, ಸೊ ವರ್ಕಿಂಗ್ ಪ್ರೊಸೀಜರ್ ಏನಿದೆ ಅಂತಂದ್ರೆ ದೇರ್ ಆರ್ ಟೂ ಮೆಥಡ್ಸ್. ಒನ್ ಈಸ್ ಏನು, ಶೋ ದಟ್ ಎಫ್ ಈಸ್ ಬೋತ್ ಒನ್ ಒನ್ ಅಂಡ್ ಆನ್ ಟು ಬೈಜೆಕ್ಟಿವ್ ಅಂತ ಪ್ರೂವ್ ಮಾಡಬೇಕು. ಇಲ್ಲಾಂದ್ರೆ ಮೆಥಡ್ 2 ನಲ್ಲಿ ಏನ್ ಮಾಡ್ಬೇಕಂತಂದ್ರೆ ಯು ಹ್ಯಾವ್ ಟು
prove that g composition f of x is equal to x and f composition g of y is equal to y. Okay, so where g is a new function you need to consider from b to a. Okay, so ಇವೆರಡರಲ್ಲಿ ಯಾವ್ದಾರ ಮೆಥಡ್ ಇಂದ you can show that it is invertible. So ನೋಡೋಣ ಒಂದು ಎಕ್ಸಾಂಪಲ್ ಮಾಡಿದ್ರೆ you will definitely understand better. Okay, so here is example. Let f from n to y be a function. ಇದೊಂದು ಫಂಕ್ಷನ್ ಇದೆ, f from n to y be a function defined as f of x equals to 4x plus 3 ಅಂತ ಹೇಳಿದ್ದಾರೆ. Function is defined as 4x plus 3 from the set n to y. y ಅಂದ್ರೆ ಏನನ್ನ ನೋಡೋಣ. n ಅಂದ್ರೆ set of natural numbers where this y set stands for, y ಅಂದ್ರೆ ಏನು, it is set of all y's belongs to n such that y is 4x plus 3 for some x belongs to n. So x ಅನ್ನೋದು ಒಂದು ನ್ಯಾಚುರಲ್ ನಂಬರ್ ಇದೆ, y ಅನ್ನೋದು 4x plus 3. ಓಕೆ, ನೀವು 1 ಹಾಕಿದ್ರೆ ಎಷ್ಟು ಬರುತ್ತೆ, ಇದು 7. ಓಕೆ, ಸೊ ಇದು ಸ್ಟಾರ್ಟ್ ಆಗೋದೇ 7 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ತರ y is defined as set of all y belongs to n such that y is 4x plus 3 for some x belongs to n. Show that f is invertible and find the inverse. ಓಕೆ, ಇದರ ಬಗ್ಗೆ ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, f is function from n to y. y ಅಂದ್ರೇನು, ಇಟ್ ಇಸ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ಸ್ಟಾರ್ಟಿಂಗ್ ಫ್ರಮ್ 7 ಬರುತ್ತೆ. 2 ಹಾಕಿದ್ರೆ ಎಷ್ಟು ಬರುತ್ತೆ, 8. 4 2 8, 8 plus 3 10 ಬರುತ್ತೆ. ಇದು 7 10 ಈ ತರ ಬರ್ತಾ ಹೋಗುತ್ತೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ an arbitrary element y belongs to y. ಓಕೆ, ಒಂದು ಎಲಿಮೆಂಟ್ ಅನ್ನು ಕನ್ಸಿಡರ್ ಮಾಡಿ, y belongs to y. ಇಲ್ಲಿ ಎರಡು ಟೆಕ್ನಿಕ್ಸ್ ಇದೆ. ಸೊ ಮೊದಲು ಕಂಪೋಸಿಷನ್ ಮೇಲೆ ಮಾಡೋಣ. ಸೊ ಕನ್ಸಿಡರ್ an arbitrary element y belongs to y ಅಂದ್ರೆ ಯಾವುದೋ ಒಂದು ಆರ್ಬಿಟ್ರರಿ ಎಲಿಮೆಂಟ್ ಅಂದ್ರೆ ಒಂದು ಯಾವ್ದಾರ ಒಂದು ರ್ಯಾಂಡಮ್ ಆಗಿ ಒಂದು ಎಲಿಮೆಂಟ್ ಅನ್ನ ತಗೊಳ್ಳಿ y ನಲ್ಲಿ. ಯಾವ y ಅಂದ್ರೆ ಕೋಡೊಮೇನ್ ಅಲ್ಲಿ. ಹಾಗಾದ್ರೆ ಆ y ಹೇಗಿರುತ್ತೆ ನೋಡಿ, ಇಫ್ y belongs to y, y ಏನಾದ್ರೂ ಈ y ಸೆಟ್ ಅಲ್ಲಿ ಇದ್ರೆ ಅದೇನಾಗಿರುತ್ತೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 4x plus 3 ಇರುತ್ತೆ. ಓಕೆ, ಸೊ by the definition of y, so this y can be 4x plus 3. So y is equal to 4x plus 3 for some x belongs to domain n. ಇಲ್ಲಿ ಹೇಳಿದ್ದಾರೆ. ಓಕೆ, ಯಾವುದೇ y n ನಲ್ಲಿದ್ರೆ, y ನಲ್ಲಿದ್ರೆ ಅದು ಹೇಗಿರುತ್ತೆ, y is 4x plus 3. ಇದರಿಂದ x ಅನ್ನು ಸಾಲ್ವ್ ಮಾಡಿ, ಎಕ್ಸ್ಟ್ರಾಕ್ಟ್ ಮಾಡಿ, x ಅನ್ನು ಬಿಡಿಸಿದ್ರಿಂದ ಸೊ ಏನಾಗುತ್ತೆ, 4x is equals to ಈ 3 ಅನ್ನು ಈ ಕಡೆ ಕಳಿಸಿದ್ರೆ y minus 3 ಆಗುತ್ತೆ. ಸೊ ವಾಟ್ ಈಸ್ x then? x equals to y minus 3 by 4. ಓಕೆ, ಸೊ ನೀವು ಕಾಂಪೋಸಿಷನ್ ಮೇಲೆ ಮಾಡಬೇಕಂದ್ರೆ, ಇದನ್ನ ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಬೇಕಂದ್ರೆ, ಸೊ ಫ್ರಮ್ ಗಿವನ್ ರಿಲೇಷನ್ ಇದರಿಂದ ಏನಿರುತ್ತಲ್ಲ ಇದರಿಂದ x ಅನ್ನ ನೀವು ಫೈಂಡ್ ಔಟ್ ಮಾಡಿ. ಸೊ x ಇನ್ ಟರ್ಮ್ಸ್ ಆಫ್ y ಫೈಂಡ್ ಔಟ್ ಮಾಡಿ, y minus 3 by 4. ಇಷ್ಟಾದ್ಮೇಲೆ ಯು ನೀಡ್ ಟು ಕನ್ಸಿಡರ್ ಒನ್ ನ್ಯೂ ಫಂಕ್ಷನ್. ಒಂದು ನ್ಯೂ ಫಂಕ್ಷನ್ ನೀವು ಬರಿಬೇಕಾಗುತ್ತೆ. ಆಮೇಲೆ ಅವುಗಳ ಕಾಂಪೋಸಿಷನ್ ಅನ್ನ ಐಡೆಂಟಿಟಿ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ x ನೋಡ್ಕೊಳ್ಳಿ, x ಎಷ್ಟಿದೆ, y minus 3 by. ಈಗ ಡಿಫೈನ್ ಒನ್ ಫಂಕ್ಷನ್ ಇಫ್ g ಫ್ರಮ್ y ಟು n. ಅಲ್ಲಿ ಏನಿತ್ತು, f ಫ್ರಮ್ n ಟು y ಇತ್ತು. ಯು ಹ್ಯಾವ್ ಟು ಡಿಫೈನ್ ಅ ನ್ಯೂ ಫಂಕ್ಷನ್ g ಫ್ರಮ್ y ಟು n. ಯಾವ ತರ, ಬೈ g ಆಫ್ y ಅಂದ್ರೆ y minus 3 by 4. ಇದನ್ನ ತಗೊಳ್ಳಿ, ಅಲ್ಲಿ ಏನು x ಬಂದಿದೆ ಅದನ್ನ ತಗೊಳ್ಬೇಕು ಇಲ್ಲಿ. ಓಕೆ, ಸೊ ಕನ್ಸಿಡರ್ g ಆಫ್ y ಇಸ್ y minus 3 by 4. ಇದೊಂದು ಹೊಸ ಫಂಕ್ಷನ್ ಅನ್ನ ಕನ್ಸಿಡರ್ ಮಾಡಿ. ಸೊ ಇದೇನಾದ್ರೂ ಈಗ ನಿಮ್ಗೆ f ಕಾಂಪೋಸಿಷನ್ g ಅನ್ನೋದು ಐಡೆಂಟಿಟಿ ಫಂಕ್ಷನ್ ಆದ್ರೆ, ಮತ್ತೆ g ಕಾಂಪೋಸಿಷನ್ f ಕಾಂಪೋಸಿಷನ್ g ಎರಡು ಐಡೆಂಟಿಟಿ ಫಂಕ್ಷನ್ ಆದ್ರೆ ಇದೇ ಅದರ ಇನ್ವರ್ಸ್ ಫಂಕ್ಷನ್ ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್. ಈಗ ಕಾಂಪೋಸಿಷನ್ ನ ಫೈಂಡ್ ಔಟ್ ಮಾಡೋಣ. ಲೆಟ್ ಅಸ್ ಕನ್ಸಿಡರ್ ದಿಸ್ ಕಾಂಪೋಸಿಷನ್, g ಕಾಂಪೋಸಿಷನ್ f ಆಫ್ x. ಸೊ ಇದನ್ನ ಹೇಗೆ ಬರೀತಾರೆ, g ಆಫ್ f ಆಫ್ x ಫಾರ್ ಎನಿ x ಇನ್ n. ಓಕೆ, ಸೊ ಫಾರ್ ಎನಿ x ಇನ್ n. ಇವಾಗ g ಆಫ್ f ಆಫ್ x ಅಂದ್ರೆ 4x plus 3. ಸೊ 4x plus 3 ಅಂತ ಹೇಳಿದ್ರೆ ಇದು g ಆಫ್ 4x plus 3 ಅಂದ್ರೆ g ನೋಡಿ, g ಫಂಕ್ಷನ್ ಏನಿದೆ, g ಆಫ್ y ಅಂದ್ರೆ y minus 3 by 4 ಇದೆ. ಸೊ ಇದರಲ್ಲಿ ನೀವು ಏನ್ ಮಾಡಬೇಕು, y ಜಾಗದಲ್ಲಿ ಇದು 4x plus 3 ಹಾಕಿ. ಸೊ ಏನಾಗುತ್ತೆ, ಇದು ಇದ್ರ ಜಾಗದಲ್ಲಿ 4x plus 3 ಹಾಕಿದ್ರೆ 4x plus 3 ಇದು minus 3 by 4. ಓಕೆ, g ಆಫ್ y ಫಂಕ್ಷನ್ ನೋಡಿ ಏನಿದೆ, y minus 3 by 4 ಇದೆ.
ಸೊ ಜಿ ಆಫ್ 4x+3 ಅಂದ್ರೆ y ಜಾಗದಲ್ಲಿ 4x+3 ಹಾಕಿ. ಓಕೆ, ಇವಾಗ ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ 3 ಕ್ಯಾನ್ಸಲ್. ಸೊ ಎಷ್ಟು ಉಳಿಯುತ್ತೆ ಈಗ? ಯು ಲೆಫ್ಟ್ ವಿತ್ 4x/4 ಉಳಿಯುತ್ತೆ. ಪುನಃ 4 ಕ್ಯಾನ್ಸಲ್ ಆಗುತ್ತೆ. 4 ಕ್ಯಾನ್ಸಲ್ ಆಗಿ ಉಳಿಯೋದು x. ಓಕೆ, ಸೊ ಅದಕ್ಕೆ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ x. ನೆಕ್ಸ್ಟ್ ಏನು? ಎಫ್ ಕಾಂಪೋಸಿಷನ್ ಜಿ ಅನ್ನ ಬರಿಬೇಕಾಗುತ್ತೆ. ಓಕೆ, ನೋಡಿ ಇದರಿಂದ ಏನು ಗೊತ್ತಾಯ್ತು? ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಐಡೆಂಟಿಟಿ ಫಂಕ್ಷನ್ ಅಂತ ಗೊತ್ತಾಯ್ತು. ಯಾಕಂದ್ರೆ ಎಕ್ಸ್ ಇಮೇಜ್ ಎಕ್ಸೇ ಬಂತು. ಅದೇ ತರ ನಾವು ಏನ್ ಮಾಡಿ ಎಫ್ ಕಾಂಪೋಸಿಷನ್ ಜಿ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದಕ್ಕೆ ಕನ್ಸಿಡರ್ ಫಾರ್ ಎನಿ ವೈ ಬಿಲಾಂಗಿಂಗ್ಸ್ ಟು ವೈ. ಸೊ ಏನಾಗುತ್ತೆ ಈಗ? ಎಫ್ ಕಾಂಪೋಸಿಷನ್ ಜಿ ಆಫ್ ವೈ ಅಂದ್ರೆ ಎಫ್ ಆಫ್ ಜಿ ಆಫ್ ವೈ. ಸೊ ಜಿ ಆಫ್ ವೈ ಫಂಕ್ಷನ್ ಏನಿದೆ ಅದನ್ನು ಬರಿಬೇಕು. ಜಿ ಆಫ್ ವೈ ಏನಿತ್ತು? ಇಟ್ ಈಸ್ y-3/4 ಇತ್ತು. ಓಕೆ, ಸೊ ಇವಾಗ ಎಫ್ ಎಕ್ಸ್ ಫಂಕ್ಷನ್ ಏನಿದೆ ನೋಡಿ, ಎಫ್ ಎಕ್ಸ್ ಅಂದ್ರೆ ಏನಿದೆ? 4x+3 ಇದೆ. ಅದಕ್ಕೆ ಈ 4x+3 ಅಂತ ಬರೆದು ಬಿಡಬೇಕು. ಆದ್ರೆ ಎಕ್ಸ್ ಜಾಗದಲ್ಲಿ ಏನು ಹಾಕ್ಬೇಕು ನೀವು? ಇದನ್ನ ಹಾಕ್ಬೇಕು, y-3/4. ಯಾಕಂದ್ರೆ ಎಫ್ ಆಫ್ ಎಕ್ಸ್ ಏನಿತ್ತು? ಎಫ್ ಆಫ್ ಎಕ್ಸ್ ಅಂದ್ರೆ 4x plus ನೋಡಿ f, because f of x is, let me write that, because ಏನಿತ್ತು? f of x ಅನ್ನೋದು 4x+3 ಇತ್ತು. ಓಕೆ, ಸೊ ಅದಕ್ಕೆ x ಜಾಗದಲ್ಲಿ ಏನು ಹಾಕಿದೆ? x ಜಾಗದಲ್ಲಿ we have replaced by y-3/4. ಓಕೆ, ಸೊ ಇವಾಗ 4 ಕ್ಯಾನ್ಸಲ್ಸ್. ಈ 4 ಕ್ಯಾನ್ಸಲ್ ಆಯ್ತು. ಉಳಿತು ಎಷ್ಟು? You left with y-3 ಉಳಿಯುತ್ತೆ. ಓಕೆ, ಸೊ y-3 ಉಳಿಯುತ್ತೆ ಪ್ಲಸ್ 3. ಪುನಃ ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ 3 ಕ್ಯಾನ್ಸಲ್ ಆದ್ರೆ ಉಳಿಯುತ್ತೆ ಎಷ್ಟು? y. ಓಕೆ, ಸೊ ಎಫ್ ಕಾಂಪೋಸಿಷನ್ ಜಿ ಆಫ್ y ಇಸ್ y ಫಾರ್ ಎನಿ y ಬಿಲಾಂಗಿಂಗ್ಸ್ ಟು y. ಓಕೆ, ಸೊ ಈಗ ಮತ್ತೆ ಏನ್ ಗೊತ್ತಾದ ನಮಗೆ? ದಿಸ್ ಫಂಕ್ಷನ್ ಈಸ್ ಅನ್ ಐಡೆಂಟಿಟಿ ಫಂಕ್ಷನ್. ಯಾಕಂದ್ರೆ ಇಮೇಜ್ ಆಫ್ y ಇಸ್ y itself. ಸೊ ಎರಡು ಫಂಕ್ಷನ್ ಏನಾಯ್ತು ಈಗ? ಐಡೆಂಟಿಟಿ ಫಂಕ್ಷನ್. ಅದಕ್ಕೆ ಗಿವನ್ ಫಂಕ್ಷನ್ ಇಸ್ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಬರಿಬೇಕು. ಓಕೆ, ಸೊ ಎಫ್ ಇಸ್ ಇನ್ವರ್ಟಿಬಲ್ ಅಂಡ್ ಜಿ ಇಸ್ ದ ಇನ್ವರ್ಸ್ ಆಫ್ ಎಫ್ ಅಂತ. ಓಕೆ, ಅದಕ್ಕೆ ಜಿ ಅಂದ್ರೆ ಯಾವುದು? ದಿಸ್ ಜಿ ಆಫ್ ವೈ ಮೀನ್ಸ್ ದಿಸ್ ಇಸ್ ಯುವರ್ ಎಫ್ ಇನ್ವರ್ಸ್. ಸೊ ಈ ತರ ನೀವು ಇನ್ವರ್ಸ್ ಅನ್ನ ಬರಿಬೇಕು. ಓಕೆ, ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ನೊಂದು ಎಕ್ಸಾಂಪಲ್ ಅನ್ನ ಮಾಡೋಣ. ಇದೇ ಫಂಕ್ಷನ್ ಇದೆ, ಜಸ್ಟ್ ಡೊಮೇನ್ ಅಂಡ್ ಕೋಡೊಮೇನ್ ಅನ್ನ ಬೇರೆ ತರ ಕೊಟ್ಟಿದ್ದಾರೆ. ಓಕೆ, ಸೇಮ್ ಎಕ್ಸಾಕ್ಟ್ ಫಂಕ್ಷನ್ ಇದೆ. ಸೊ ಡೊಮೇನ್ ಅಂಡ್ ಕೋಡೊಮೇನ್ ಆರ್ ಜಸ್ಟ್ ಡಿಫರೆಂಟ್, ದೇ ಆರ್ ದ ರಿಯಲ್ ನಂಬರ್ಸ್. ಸೊ ಇದೇ ತರ ಮಾಡೋಣ. ಸೊ ಕನ್ಸಿಡರ್ ಅ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 4x+3. ಸೇಮ್ ಫಂಕ್ಷನ್ ಇದೆ ನೋಡಿ. ಈ ಡೊಮೇನ್ ಮತ್ತು ಕೋಡೊಮೇನ್ ಜಸ್ಟ್ ದೇ ಆರ್ ದ ರಿಯಲ್ ನಂಬರ್ಸ್ ಸೆಟ್. ಓಕೆ, ಶೋ ದಟ್ ಎಫ್ ಈಸ್ ಇನ್ವರ್ಟಿಬಲ್ ಅಂಡ್ ಫೈಂಡ್ ದ ಇನ್ವರ್ಸ್ ಆಫ್ ಎಫ್ ಅಂತ ಇದೆ. ಓಕೆ, ಸೊ ಆಸ್ ಯೂಶುವಲ್ consider an arbitrary element y belongings to r. Okay, so ಈ ಒಂದು ಕೋಡೊಮೇನ್ ಅಲ್ಲಿ ಒಂದು ಎಲಿಮೆಂಟ್ ತಗೊಳ್ಳಿ y belongings to r. ಈ r ಅಂತಂದ್ರೆ ಈ ಕೋಡೊಮೇನ್ ಅಲ್ಲಿ ಹೇಗಿರಬೇಕಂದ್ರೆ such that f of x equals to y. ಅಂದ್ರೆ suppose that y is the image of x under this function where x is some element belongings to domain. ಇಷ್ಟು ನೀವು ಕನ್ಸಿಡರ್ ಮಾಡಬೇಕು. Assume that y is the image of some element of x in domain. Okay, so ಈ fx ಏನಿದೆ 4x+3 ಇದೆ. ಸೊ 4x+3 ಅಂದ್ರೆ ಬರೀರಿ ಇಲ್ಲಿ. ಸೊ ಇದರಿಂದ x ಅನ್ನ ಸಾಲ್ವ್ ಮಾಡಿ. ಸೊ 3 ಈ ಕಡೆ ಕಳಿಸಿ, you will get 4x equal to y-3. ಸೊ x is ಏನ್ ಬರುತ್ತೆ? y-3/4. ಹಿಂದೆ ಮಾಡಿದಂಗೆ ನೀವು x ಅನ್ನ ಫೈಂಡ್ ಔಟ್ ಮಾಡಬೇಕಿತ್ತು. ಯಾವುದೇ ಫಂಕ್ಷನ್ ಕೊಟ್ಟರು ಫಸ್ಟ್ ಯು ನೀಡ್ ಟು ಫೈಂಡ್ x is in terms of y ಎಷ್ಟಾಗುತ್ತೆ ಅಂತ. ಇದಾದ್ಮೇಲೆ ಯು ನೀಡ್ ಟು ಕನ್ಸ್ಟ್ರಕ್ಟ್ ಆರ್ ಕನ್ಸಿಡರ್ ಅ ನ್ಯೂ ಫಂಕ್ಷನ್ g ಫ್ರಮ್ r to r. ಇಲ್ಲಿ ಎರಡು ಒಂದೇ ಇರೋದ್ರಿಂದ ಸಮಸ್ಯೆ ಇಲ್ಲ. ಓಕೆ, ಸೊ ಹೊಸ ಫಂಕ್ಷನ್ಗೆ ಏನಾಗುತ್ತೆ? ಕೋಡೊಮೇನ್ ಅನ್ನ ಡೊಮೇನ್ ಆಗಿ ಬರೀಬೇಕು, ಡೊಮೇನ್ ಅನ್ನ ಕೋಡೊಮೇನ್ ಆಗಿ ಬರೀಬೇಕಾಗುತ್ತೆ. ಜಸ್ಟ್ ರಿವರ್ಸ್ ಬರೀಬೇಕಾಗುತ್ತೆ. ಓಕೆ, g ಫಂಕ್ಷನ್ಗೆ. ಸೊ ಇನ್ ದಿಸ್ ಕೇಸ್ ಇಟ್ ಈಸ್ rr. ಸೊ ನೋ ಪ್ರಾಬ್ಲಮ್. ಸೊ ಕನ್ಸಿಡರ್ ಆರ್ ಡಿಫೈನ್ ಅ ನ್ಯೂ ಫಂಕ್ಷನ್. ಡಿಫೈನ್ ಅ ಫಂಕ್ಷನ್ g ಫ್ರಮ್ r to r. ಹೇಗೆ? ಬೈ g ಆಫ್ y ಅಂದ್ರೆ y-3/4.
ಆಗಲೇ ಎಕ್ಸ್ ಏನು ಫೈಂಡ್ ಔಟ್ ಮಾಡಿರಲ್ಲ ಅದೇ. ಸೊ ಜಿ ಆಫ್ ವೈ ಇಸ್ ವೈ ಮೈನಸ್ 3/4 ಅಂತ ಈ ಒಂದು ಹೊಸ ಫಂಕ್ಷನ್ ಅನ್ನ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇದನ್ನ ನಾವು ಎಫ್ ಜೊತೆಗೆ ಕಾಂಪೋಸಿಷನ್ ಬರಿಬೇಕು. ಆವಾಗ ನಿಮ್ಗೆ ಏನಾದರೂ ಐಡೆಂಟಿಟಿ ಫಂಕ್ಷನ್ ಆದ್ರೆ ಎಫ್ ಕಾಂಪೋಸಿಷನ್ ಜಿ ಕಾಂಪೋಸಿಷನ್ ಎಫ್ ಎರಡು ಐಡೆಂಟಿಟಿ ಫಂಕ್ಷನ್ಸ್ ಆದ್ರೆ ಇಟ್ ಈಸ್ ಗಿವನ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್, ಆಮೇಲೆ ಇದು ಇನ್ವರ್ಸ್ ಆಗುತ್ತೆ ಅಂತ ಇದರ ಅರ್ಥ. ಓಕೆ, ಸೊ ಲೆಟ್ ಅಸ್ ಫೈಂಡ್ ದಿ ಕಾಂಪೋಸಿಷನ್ಸ್. ಸೊ ಕನ್ಸಿಡರ್ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್. ಸೊ ಆಸ್ ಯೂಶುವಲ್ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಬರೀತೀವಿ ಫಾರ್ ಎನಿ ಎಕ್ಸ್ ಇನ್ ಆರ್, ಫಾರ್ ಎನಿ ಎಕ್ಸ್ ಇನ್ ಡೊಮೇನ್ ಆರ್. ಓಕೆ, ಸೊ ಈಗ ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ 4x + 3 ಅದನ್ನ ಹಾಕಿ. ಎಫ್ ಆಫ್ ಎಕ್ಸ್ ಅಂದ್ರೆ 4x + 3 ಇದೆ. ಈ ಹಿಂದೆ ಮಾಡಿದಂಗೆ ಮಾಡಿ ಮತ್ತೆ. ಸೊ ಈಗ ಜಿ ಅಂದ್ರೆ ಏನಿದೆ y ಮೈನಸ್ 3/4 ಇದೆ. ಈ y ಜಾಗದಲ್ಲಿ 4x + 3 ಹಾಕೋಣ. ಸೊ ವಾಟ್ ವಿಲ್ ಗೆಟ್ 4x + 3 ಈ +3 ಇದು ಸಾರಿ ಇದು 4x + 3 ಇದು -3/4. ಈಗ 3 ಕ್ಯಾನ್ಸಲ್ ಆಗುತ್ತೆ. ಓಕೆ, 3 ಕ್ಯಾನ್ಸಲ್ ಆದಾಗ ನಿಮ್ಗೆ ಎಷ್ಟು ಉಳಿಯುತ್ತೆ 4x/4. ಓಕೆ, ಸೊ 4 ಕ್ಯಾನ್ಸಲ್ ಆಗುತ್ತೆ, ಎಷ್ಟು ಉಳಿಯುತ್ತೆ x ಉಳಿಯುತ್ತೆ. ಸೊ ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಅಂತ. ಅದಕ್ಕೇನು ಗೊತ್ತಾಯ್ತು ಈಗ, ದಿಸ್ ಈಸ್ ಅನ್ ಐಡೆಂಟಿಟಿ ಫಂಕ್ಷನ್ ಫಾರ್ ಎನಿ ಎಕ್ಸ್ ಬಿಲಾಂಗಿಂಗ್ಸ್ ಟು ಡೊಮೇನ್ ಆರ್. ಇದೇ ತರ ಎಫ್ ಕಾಂಪೋಸಿಷನ್ ಜಿ ಮಾಡೋಣ. ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು ಅದೇ ತರ ಸೇಮ್ ಎಕ್ಸಾಕ್ಟ್ ಕಾಪಿ ಮಾಡಿದ್ರೆ ಆಯ್ತು. ಸೊ ಬಟ್ ಇಲ್ಲಿ ಕನ್ಸಿಡರ್ ಎನಿ ವೈ ಬಿಲಾಂಗಿಂಗ್ಸ್ ಟು ಕೋಡೊಮೇನ್ ಆರ್ and this you have to consider f composition g of y equals to f of g of y ಅಂತ. g of y ಅಂದ್ರೆ ಏನಿದೆ ಆ ಫಂಕ್ಷನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ ಇಸ್ y ಮೈನಸ್ 3/4 ಅಂತ. ಓಕೆ, ಸೊ ಇದೇನಿದೆ y ಮೈನಸ್ 3/4 ಅಂತ ನಾವು ತಗೊಂಡಿದ್ದೇವೆ g of y ಅಂದ್ರೆ. ಸೊ ಈಗ ಎಫ್ ಎಕ್ಸ್ ಏನಿದೆ ಆ ಎಫ್ ಎಕ್ಸ್ ಜಾಗದಲ್ಲಿ x ಜಾಗದಲ್ಲಿ ಇದನ್ನ ಹಾಕಬೇಕು. ಎಫ್ ಎಕ್ಸ್ ಏನಿತ್ತು 4x + 3 ಅಂತ ಇತ್ತು. ಸೊ ಇವಾಗ ಇದನ್ನ x ಜಾಗದಲ್ಲಿ ರೀಪ್ಲೇಸ್ ಮಾಡಿ. ಸೊ ಏನ್ ಬರುತ್ತೆ 4 ಇಂಟು ಇದು x ಇದ್ದ ಹಾಗೆ +3. ಓಕೆ, ಸೊ ಎಫ್ ಎಕ್ಸ್ ಏನಿತ್ತು 4x + 3 ಇತ್ತು, ಬಟ್ ಇಲ್ಲಿ x ಜಾಗದಲ್ಲಿ ಈ y ಮೈನಸ್ 3/4 ಇರೋದ್ರಿಂದ ವಿ ರೈಟ್ ದಿಸ್ 4x + 3 ಫಾರ್ಮ್ಯಾಟ್ ಅಲ್ಲಿ. ಈಗ ಈ 4 ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಎಷ್ಟು ಉಳಿಯುತ್ತೆ y ಮೈನಸ್ 3 + 3 ಉಳಿಯುತ್ತೆ. ಓಕೆ, ಸೊ 4 ಕಟ್ ಆಯ್ತು, y ಮೈನಸ್ 3 + 3 ಪುನಃ ಈ 3 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯುತ್ತೆ ಎಷ್ಟು y. ಸೊ ಎಫ್ ಕಾಂಪೋಸಿಷನ್ ಜಿ ಆಫ್ y ಇಸ್ y. ಓಕೆ, ಏನ್ ಗೊತ್ತಾಯ್ತು ನೋಡಿ, y ದಿ ಇಮೇಜು y ನೇ ಅಂಡರ್ ದಿಸ್ ಫಂಕ್ಷನ್. ಸೊ ದಿಸ್ ಇಂಪ್ಲೈಸ್ ದಿಸ್ ಈಸ್ ಅನ್ ಐಡೆಂಟಿಟಿ ಫಂಕ್ಷನ್. ಅದಕ್ಕೆ ಏನಾಯ್ತು ಎಫ್ ಈಸ್ ಇನ್ವರ್ಟಿಬಲ್ ಅಂತ ಗೊತ್ತಾಯ್ತು, ಯಾಕಂದ್ರೆ ಎರಡು ಕಾಂಪೋಸಿಷನ್ಸ್ ಐಡೆಂಟಿಟಿ ಫಂಕ್ಷನ್ಸ್ ಆಯ್ತು. ಸೊ ಎಫ್ ಈಸ್ ಇನ್ವರ್ಟಿಬಲ್. ಹಾಗಾದ್ರೆ ಅದರ ಇನ್ವರ್ಸ್ ಯಾವುದು ಅಂತ ಹೇಳಿದ್ರೆ ಜಿ ಈಸ್ ದ ಇನ್ವರ್ಸ್ ಆಫ್ ಎಫ್ ಅಂತ ನೀವು ಬರಿಬೇಕು. ಓಕೆ, ಸೊ ಆ ಇನ್ವರ್ಸ್ ಯಾವ್ದಂತಂದ್ರೆ ಇದೆ. ಸೊ ಎಫ್ ಇನ್ವರ್ಸ್ ಈಸ್ ದ ಫಂಕ್ಷನ್ ಜಿ ಆಫ್ ವೈ ವಿಚ್ ಇಸ್ ನಥಿಂಗ್ ಬಟ್ y ಮೈನಸ್ 3/4. ಇಷ್ಟು ಬರೆದ್ರೆ ಆಯ್ತು. ವೆರಿ ಈಸಿಲಿ ಯು ಕ್ಯಾನ್ ಗೆಟ್ 5 ಮಾರ್ಕ್ಸ್. ಡೆಫಿನೆಟ್ ಆಗಿ ಒಂದು ಪಾರ್ಟ್ ಡಿ ನಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಇದು ಇನ್ವರ್ಟಿಬಲ್ ಮೇಲೆ. ಸೊ ಲೆಟ್ ಅಸ್ ಫೈಂಡ್ ಮೋರ್ ಎಕ್ಸಾಂಪಲ್ಸ್. ಈಗ ಅದೇ ಎಕ್ಸಾಂಪಲ್ ಅನ್ನು ನಾವು ಇನ್ನೊಂದು ಮೆಥಡ್ ಇಂದ ಮಾಡೋಣ. ಯಾವುದು ಶೋಯಿಂಗ್ ದಟ್ ದ ಫಂಕ್ಷನ್ ಈಸ್ 1 1 and onto ಅಂತ ಮಾಡಿದ್ರೆ ಆಯ್ತು. ಸೊ ಆ ಪದ್ಧತಿನ ಸ್ವಲ್ಪ ಸುಲಭನೇ ಅನ್ಸುತ್ತೆ ಯಾರಿಗೆ ಕಾಂಪೋಸಿಷನ್ ಅರ್ಥ ಆಗಿಲ್ಲ ಅವರಿಗೆ. ಸೊ ಲೆಟ್ ಅಸ್ ಡಿಸ್ಕಸ್ ಬೈ ಮೆಥಡ್ 2. ಸೊ ಏನ್ ಮಾಡಬೇಕು, ಯು ನೀಡ್ ಟು ಶೋ ದಟ್ ಇಟ್ ಈಸ್ 1 1 and onto. 1 1 onto ಮೇಲೆ ನಾನು ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಮಾಡಿದ್ದೀನಿ. ಸೊ ಅದಕ್ಕೆ ನೀವು ಅದಕ್ಕೆ ಕಂಫರ್ಟೇಬಲ್ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಐ ವಿಲ್ ಟ್ರೈ ದಿಸ್ ಎಕ್ಸಾಂಪಲ್ ವಿತ್ 1 1 and ontoness. ಓಕೆ, ಸೊ ಫಾರ್ 1 1 ಇದನ್ನ 1 1 ಪ್ರೂವ್ ಮಾಡಲಿಕ್ಕೆ ನೀವೇನ್ ಮಾಡಬೇಕು, ಕನ್ಸಿಡರ್ ಎನಿ 2 elements belongings to domain R. Okay, so consider for x1 x2 belongings to domain R. ಹಾಗೆ f of x1 equals to f of x2 ಅಂತ ನೀವು ಕನ್ಸಿಡರ್ ಮಾಡಬೇಕು. ಇವಾಗ ನೀವು ಏನು ಪ್ರೂವ್ ಮಾಡಬೇಕು, x1 equals to x2 ಅಂತ ಪ್ರೂವ್ ಮಾಡಿದ್ರೆ ಫಂಕ್ಷನ್ ಈಸ್ 1 1 ಅಂತ ಹೇಳಿಕೊಟ್ಟಿದ್ದೀನಿ. ಸೊ ಕನ್ಸಿಡರ್ ದಟ್ f of x1 equals to f of x2 for any x1 x2 belongings to R. ಓಕೆ, ಇಷ್ಟು ಕನ್ಸಿಡರ್ ಮಾಡಿದ ನಂತರ ಈ ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ 4x + 3 ಇದೆ. ಸೊ ಅದಕ್ಕೆ ಎಫ್ ಆಫ್ x1 ಅಂದ್ರೆ 4x1 + 3, ಎಫ್ ಆಫ್ x2 ಅಂದ್ರೆ 4x2 + 3 ಅಂತ ಬರೆದ್ರಾಯ್ತು. ಇವಾಗ ಎರಡು ಬದಿಗೆ 3 ಕಟ್ ಮಾಡಿ. ಓಕೆ, ಸೊ 3 ಹೋದ್ರೆ ಏನ್ ಬರುತ್ತೆ, ಯು ಲೆಫ್ಟ್ ವಿತ್ 4x1 = 4x2. ಓಕೆ, ಸೊ 4x1 = 4x2. ಪುನಃ 4 ಇಂದ ಡಿವೈಡ್ ಮಾಡಿದ್ರೆ 4 ಕ್ಯಾನ್ಸಲ್ ಆಗುತ್ತೆ, x1 = x2 ಬರುತ್ತೆ.
Okay, so now we started with f of x1 equals to f of x2. Okay, we ended with x1 equals to x2. ಇದರ ಅರ್ಥ ಏನು? ಗಿವನ್ ಫಂಕ್ಷನ್ ಈಸ್ ಒನ್ ಒನ್ ಫಂಕ್ಷನ್ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಪ್ರೂವ್ ಇಟ್ ಈಸ್ ಒನ್ ಒನ್. ಈಗ ಆನ್ ಟು ಅಂತ ಪ್ರೂವ್ ಮಾಡಿದ್ರೆ ಮುಗಿದೇ ಹೋಯ್ತು. ಓಕೆ, ಇಫ್ ದ ಫಂಕ್ಷನ್ ಇಸ್ ಒನ್ ಒನ್ ಅಂಡ್ ಆನ್ ಟು ದ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಲೆಟ್ಸ್ ಡಿಸ್ಕಸ್ ಇಟ್ಸ್ ಆನ್ ಟು ನೇಚರ್. ಓಕೆ, ಸೊ ಇಲ್ಲಿ ಎಫ್ ಈಸ್ ಒನ್ ಒನ್ ಅಂತ ಗೊತ್ತಾಯ್ತು. ಇವಾಗ ಅದು ಆನ್ ಟು ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಬೇಕು. ಓಕೆ, ಸೊ ಫಾರ್ ಆನ್ ಟು ಏನ್ ಮಾಡಬೇಕು? ಕನ್ಸಿಡರ್ ಸಮ್ y ಬಿಲಾಂಗಿಂಗ್ಸ್ ಟು ಕೋಡೊಮೇನ್ ಆರ್. ಕೋಡೊಮೇನ್ ಇಂದ ಒಂದು ಎಲಿಮೆಂಟ್ ಅನ್ನ ಯಾವ್ದಾರ ರ್ಯಾಂಡಮ್ ಆಗಿ ಆರ್ಬಿಟ್ರರಿ ಎಲಿಮೆಂಟ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಕನ್ಸಿಡರ್ ಸಮ್ y ಬಿಲಾಂಗಿಂಗ್ಸ್ ಟು ಕೋಡೊಮೇನ್ ಆರ್. ಹೇಗೆ? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು y ಆಗೋ ರೀತಿಯಲ್ಲಿ ಇದನ್ನ ಕನ್ಸಿಡರ್ ಮಾಡಬೇಕು. ಓಕೆ, ಸೊ ಇವಾಗ ನೀವು ಎಕ್ಸ್ ಅನ್ನೋದು ಎಲಿಮೆಂಟ್ ಡೊಮೇನ್ ಸೇರುತ್ತಾ ಅನ್ನೋದನ್ನ ಫೈಂಡ್ ಔಟ್ ಮಾಡಿ ಅದನ್ನ ತೋರಿಸಿದ್ರೆ ಫಿನಿಶ್. ಓಕೆ, ಸೊ ಎಕ್ಸ್ ಅನ್ನ ಈಗ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆ ಎಕ್ಸ್ ಡೊಮೇನ್ ಅಲ್ಲಿ ಇದೆ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ಕನ್ಸಿಡರ್ y ಬಿಲಾಂಗಿಂಗ್ಸ್ ಟು ಡೊಮೇನ್ ಕೋಡೊಮೇನ್ ಆರ್ ಸಚ್ ದಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು y. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ? 4x plus 3 equals to y. ಎಕ್ಸ್ ಅನ್ನ ಸಾಲ್ವ್ ಮಾಡಿ. 4x equal to y minus 3 ಆಗುತ್ತೆ. x equals to y minus 3 by 4. ಇದು ಇಂಪಾರ್ಟೆಂಟ್ ಇರೋದು ಈಗ. ಓಕೆ, ಇದನ್ನ ಬರೆಯೋದಿದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದಿಸ್ ಕೆಲವೊಬ್ರು ಏನ್ ಮಾಡ್ತಾನೆ, ಜಸ್ಟ್ ಇದನ್ನ ಇಷ್ಟು ಬರೆದ್ಬಿಟ್ಟು ಇಟ್ ಈಸ್ ಆನ್ ಟು ಅಂತ ಹೇಳಿಬಿಡ್ತಾರೆ. ದಟ್ ಈಸ್ ನಾಟ್ ದ ಕರೆಕ್ಟ್ ವೇ. ನಮಗೆ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ, ಆಫ್ಟರ್ ಫೈಂಡಿಂಗ್ ಎಕ್ಸ್ ಯು ನೀಡ್ ಟು ಶೋ ದಟ್ ಇಟ್ ಈಸ್ ಇನ್ ದ ಡೊಮೇನ್ ಆರ್. ಯಾವಾಗ ನೀವು y ಅನ್ನ ಏನೇ ರಿಯಲ್ ನಂಬರ್ ಹಾಕಿದ್ರೆ, ಈ y ಎಲಿಮೆಂಟ್ ಎಲ್ಲಿದೆ? ಕೋಡೊಮೇನ್ ಇಂದ ತಗೊಂಡಿದ್ದೀರಾ. ಸೊ ನೀವು ಚೆಕ್ ಮಾಡಬೇಕು, y ಯಾವುದೇ ರಿಯಲ್ ನಂಬರ್ ಹಾಕಿದ್ರೆ ಬರ್ತಕ್ಕಂತ ರಿಸಲ್ಟ್ ಡೊಮೇನ್ ಅಲ್ಲಿ ಸೇರುತ್ತಾ ಅಂತ ಚೆಕ್ ಮಾಡಬೇಕು. ಓಕೆ, ನೋಡಿ ಈಗ y ಏನೇ ರಿಯಲ್ ನಂಬರ್ ಹಾಕಿ, ಇದು ಅದರಲ್ಲಿ -3 ಮಾಡಿ 4 ಇಂದ ಡಿವೈಡ್ ಮಾಡಿದ್ರೆ ಯು ವಿಲ್ ಗೆಟ್ ಒನ್ ಫೈನೈಟ್ ಕ್ವಾಂಟಿಟಿ ವಿಚ್ ಇಸ್ ಅ ರಿಯಲ್ ಇನ್ ನೇಚರ್. ಸೊ ಅದಕ್ಕೆ ಇದನ್ನ ಹೀಗೆ ಬರೀಬೇಕು, ವಿಚ್ ಬಿಲಾಂಗಿಂಗ್ಸ್ ಟು ಡೊಮೇನ್ ಆರ್ ಫಾರ್ ಎವ್ರಿ y ಬಿಲಾಂಗಿಂಗ್ಸ್ ಟು ಕೋಡೊಮೇನ್ ಆರ್. ಅಂದ್ರೆ ಈ y ಅನ್ನೋದು ಏನೇ ಕೋಡೊಮೇನ್ ಅಲ್ಲಿ ಇರ್ತಕ್ಕಂಥ ಒಂದು ಎಲಿಮೆಂಟ್ ಕೊಟ್ರೆ ನಮಗೆ ಬರ್ತಕ್ಕಂಥ ಎಕ್ಸ್ ಸಹಿತ ಡೊಮೇನ್ಗೆ ಸೇರುತ್ತೆ ಅನ್ನೋದನ್ನ ನೀವು ಬರೆದ್ರೆ ದಟ್ ಎಕ್ಸಾಕ್ಟ್ಲಿ ಶೋಸ್ ದಟ್ ದ ಫಂಕ್ಷನ್ ಈಸ್ ಆನ್ ಟು ಅಂತ. ಸುಮ್ಮನೆ ಇಲ್ಲಿ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಿ ಇಟ್ ಈಸ್ ಆನ್ ಟು ಅಂತಂದ್ರೆ ಇಟ್ಸ್ ಎಕ್ಸಾಕ್ಟ್ಲಿ ರಾಂಗ್. ನಾನಿದ್ರೆ ಮಾರ್ಕ್ಸೇ ಕೊಡಲ್ಲ ಅದಕ್ಕೆ. ಓಕೆ, ಸೊ ನೀವೇನ್ ಮಾಡಬೇಕು, ಆಫ್ಟರ್ ಫೈಂಡಿಂಗ್ ಎಕ್ಸ್ ಯು ಹ್ಯಾವ್ ಟು ಶೋ ದಟ್ ಇಟ್ ಈಸ್ ಇನ್ ದ ಡೊಮೇನ್ ಆರ್ ಫಾರ್ ಎವ್ರಿ y ಬಿಲಾಂಗಿಂಗ್ಸ್ ಟು ಕೋಡೊಮೇನ್. ಇಷ್ಟು ಬರೆದ್ರೆ that shows that it is onto. So f is onto. So ಇಷ್ಟೇ ಬರೆದಿದ್ದು ಬರಲಿಲ್ಲ ಅಂತಂದ್ರೆ it has no meaning at all. Okay, so ಅದಕ್ಕೆ it is 1 1 and onto, hence it is invertible ಅಂತ ಬರಿಬೇಕು. So inverse ಯಾವುದು? This is its inverse. Okay, so ಇಷ್ಟು ಮಾಡಿದ್ರು ಆಯ್ತು. Instead of composition you can go for this also. There is an option for you. Okay, so let's have another example. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಓಕೆ, ಸೊ ವಿಲ್ ಹ್ಯಾವ್ ದಿಸ್. ಕನ್ಸಿಡರ್ ಅ ರಿಲೇಷನ್ ದ ಫಂಕ್ಷನ್ ಎಫ್ ಫ್ರಾಮ್ ಆರ್ ಪ್ಲಸ್ ಟು ದಿಸ್ ಇಂಟರ್ವಲ್ ಕ್ಲೋಸ್ ಸೆಮಿ ಕ್ಲೋಸ್ಡ್, ದಟ್ ಇಸ್ ಕ್ಲೋಸ್ 4, ಇನ್ಫಿನಿಟಿ, ಗಿವನ್ ಬೈ ಎಫ್ ಎಕ್ಸ್ ಅನ್ನು ಹೇಗೆ ಕೊಟ್ಟಿದ್ದಾರೆ? ಎಫ್ ಎಕ್ಸ್ ಇಸ್ ಡಿಫೈನ್ಡ್ ಆಸ್ x² + 4. ಓಕೆ, ಇದರ ಕೋಡೊಮೇನ್ ಇದೆ, ಈ ಇಂಟರ್ವಲ್ ಇದೆ, ಮತ್ತೆ ಡೊಮೇನ್ ಅನ್ನೋದು ಆರ್ ಪ್ಲಸ್ ಅಂದ್ರೆ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಅಂತ. ಓಕೆ, ಸೊ ಎಫ್ ಎಕ್ಸ್ ಅನ್ನ ಈ ತರ ಡಿಫೈನ್ ಮಾಡಿದ್ದಾರೆ. ಶೋ ದಟ್ ಎಫ್ ಈಸ್ ಇನ್ವರ್ಟಿಬಲ್ ವಿತ್ ಇಟ್ಸ್ ಇನ್ವರ್ಸ್, ಎಫ್ ಇನ್ವರ್ಸ್ ಆಫ್ ಎಫ್ ಗಿವನ್ ಬೈ ಅದರ ಇನ್ವರ್ಸ್ ಇಷ್ಟ ಅಂತ ಶೋ ಮಾಡಂತ ಹೇಳಿದ್ದಾರೆ. ಓಕೆ, ಸೊ ಲೆಟ್ಸ್ ಹ್ಯಾವ್ ದಿಸ್. ಇದನ್ನ 1 1 ಆನ್ ಟು ನಲ್ಲೇ ಮಾಡ್ಬಿಡೋಣ. ಸೊ ಸುಲಭ ಅನಿಸುತ್ತೆ, ಯಾಕಂದ್ರೆ ಬಿಕಾಸ್ ವಿ ಹ್ಯಾವ್ ಡನ್ ಮೆನಿ ಪ್ರಾಬ್ಲಮ್ಸ್ ಆನ್ 1 1 ಆನ್ ಟು. ಸೊ ಲೆಟ್ ಅಸ್ ಟ್ರೈ ವಿತ್ 1 1 ಆನ್ ಟು. ಸೊ ಏನ್ ಕೊಟ್ಟಿದ್ದಾರೆ? ಕನ್ಸಿಡರ್ x1 x2 ಬಿಲಾಂಗಿಂಗ್ಸ್ ಟು ಕೋಡೊಮೇನ್ ಆರ್ ಪ್ಲಸ್ ಅಂದ್ರೆ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್. ಸೊ ಕನ್ಸಿಡರ್ 2 elements x1 x2 belongs to codomain R such that ಹಾಗೆ f of x1 equals to f of x2 ಇರೋ ತರ. ಓಕೆ, ಸೊ ಇವಾಗ f of x ಅಂದ್ರೆ ಏನಿದೆ? x² + 4 ಇದೆ. ಇಲ್ಲಿ x1 ಅಂದ್ರೆ f of x1 ಅಂದ್ರೆ x1² + 4, f of x2 ಅಂದ್ರೆ x2² + 4. ಓಕೆ, ಸೊ ಎರಡು ಬದಿಗೆ 4 ಅನ್ನು ಹೊಡೆದಾಕಿ ಏನು ಉಳಿಯುತ್ತೆ? x1² = x2
ಸ್ಕ್ವೇರ್ ಅಂತ ಬರುತ್ತೆ. ಎರಡು ಬದಿಗೆ 4 ಹೊಡೆದು ಹಾಕಿದ್ರೆ x1 ಸ್ಕ್ವೇರ್ ಈಕ್ವಲ್ಸ್ ಟು x2 ಸ್ಕ್ವೇರ್. ಇವಾಗ ಸ್ಕ್ವೇರ್ ರೂಟ್ ತಗೊಂಡ್ರೆ ಅಥವಾ x1 ಈಕ್ವಲ್ ಟು ವಾಟ್ ಡಸ್ ಇಟ್ ಇಂಪ್ಲೈ? x1 x2 ರಿಯಲ್ ನಂಬರ್ಸ್, ಪಾಸಿಟಿವ್ ರಿಯಲ್ ನಂಬರ್ಸ್ ಇರೋದ್ರಿಂದ x1 ಮಸ್ಟ್ ಬಿ ಈಕ್ವಲ್ಸ್ ಟು x2. ಇಲ್ಲಿ ಪ್ಲಸ್ ಆರ್ ಮೈನಸ್ ಬರಲ್ಲ, ಯಾಕಂದ್ರೆ x1 and x2 are the set of they are in the set of positive real numbers ಇರೋದ್ರಿಂದ so x1 is equals to x2 ಆಗುತ್ತೆ. If the squares of two positive real numbers are equal, then their square roots are also positive ಅಂತ. Okay, so x1 equals to x2. so ಏನ್ ಗೊತ್ತಾಯ್ತು ಈಗ? f of x1 equals to f of x2 ಆದಾಗ x1 equals to x2 ಆಗಿದೆ. therefore given function is 1 1 ಅಂತ ನೀವು ಬರಿಬಹುದು very easily. Okay, so next you have to show that whether it is onto or not. Okay, so for onto, as usual, so consider some y belongs to codomain. ಈ codomain ಅಲ್ಲಿ ಒಂದು ಎಲಿಮೆಂಟ್ ತಗೊಳ್ಳಿ, y ಅನ್ನೋದು codomain ಇದೆ. it is 4 or more than 4 up to infinity. Okay, so this is the interval. Consider for some y belongs to codomain such that f of x equals to y ಆಗೋ ತರ. ಓಕೆ, ಸೊ ಈಗ ಈ x ಅನ್ನೋದು ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ನೀವು. ಸೊ ಎಫ್ ಎಕ್ಸ್ ಅಂದ್ರೆ ಏನಿದೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 4 ಇಸ್ ಈಕ್ವಲ್ಸ್ ಟು y. therefore x square is equals to y minus 4. ಹಾಗಾದ್ರೆ x is equals to square root of y minus 4. ಇಲ್ಲಿಗೆ ಮುಗಿಲಿಲ್ಲ, ನಾನು ಹಿಂದೆ ಹೇಳಿದ್ದೀನಿ, ಪ್ರೆಸ್ ಮಾಡಿ ಹೇಳಿದ್ದೀನಿ, ಈ ಎಲಿಮೆಂಟ್ ಅನ್ನು ಚೆಕ್ ಮಾಡ್ಬೇಕು ನೀವು. ಈ x ಅನ್ನೋದು ಏನು ಬಂದಿದೆಯಲ್ಲ, ಇದು ನಿಮ್ಮ ಡೊಮೇನ್ಗೆ ಸೇರುತ್ತಾ ಅಂತ. ಓಕೆ, ಫಾರ್ ಎವ್ರಿ y ಇನ್ ದಿಸ್ ಇಂಟರ್ವಲ್ ಇದರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ವ್ಯಾಲ್ಯೂ ಕೊಟ್ರೆ ಈ ಬರ್ತಕ್ಕಂಥ ರಿಸಲ್ಟ್ ನಿಮಗೆ ಡೊಮೇನ್ಗೆ ಸೇರುತ್ತಾ ಅಂತ ಚೆಕ್ ಮಾಡಬೇಕು. ಓಕೆ, ನೋಡಿ ಇಲ್ಲಿ y ಅನ್ನೋದು ಏನಿದೆ ನೋಡಿ, y ಈಸ್ ಇನ್ ದಿಸ್ ಇಂಟರ್ವಲ್. y ಅನ್ನೋದು 4 ಅಥವಾ 4 ಗಿಂತ ಜಾಸ್ತಿ ಅಂತ ಇದರಲ್ಲಿ. ಓಕೆ, y ಕ್ಯಾನ್ ನೆವರ್ ಬಿ ಲೆಸ್ ದ್ಯಾನ್ 4 ಅಂತ, ಯಾಕಂತಂದ್ರೆ y ಅನ್ನೋದು ಈ ಡೊಮೇನ್ ಅಲ್ಲಿ ಇದರಲ್ಲಿ ಇರೋದ್ರಿಂದ, ಈ ಇಂಟರ್ವಲ್ ಇರೋದ್ರಿಂದ, ಸೊ ಇದು 4 ಅಥವಾ 4 ಗಿಂತ ಜಾಸ್ತಿನೇ ಆಗಿರುತ್ತೆ. ಅದಕ್ಕೆ ನೀವು ಈ 4 ಅಥವಾ 4 ಗಿಂತ ಏನೇ ವ್ಯಾಲ್ಯೂ ಕೊಟ್ಟರು ನಿಮಗೆ ಒಂದು ಪಾಸಿಟಿವ್ ರಿಯಲ್ ನಂಬರೇ ಬರುತ್ತೆ. ಓಕೆ, ಸೊ ಇದು ಯಾವಾಗ ಇಮ್ಯಾಜಿನರಿ ಬರುತ್ತೆ ಅಂದ್ರೆ ಇಲ್ಲಿ ಏನಾದ್ರು 4 ಗಿಂತ ಲೆಸ್ ಕ್ವಾಂಟಿಟಿ ಕೊಟ್ರೆ ಅಂಡರ್ ರೂಟ್ ನೆಗೆಟಿವ್ ಬರುತ್ತೆ. ಸೊ ಅದು ನಮ್ಮ ಹತ್ರ ಇಲ್ಲ. ಓಕೆ, ಸೊ y ಕ್ಲಿಯರ್ಲಿ ಇಸ್ ಇನ್ ದಿಸ್ ಇಂಟರ್ವಲ್, ಅಂದ್ರೆ y ಅನ್ನೋದು 4 ಗಿಂತ ಜಾಸ್ತಿ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಬಿಲಾಂಗಿಂಗ್ಸ್ ಟು ಕೋಡೊಮೇನ್, ದಟ್ಸ್ ಡೊಮೇನ್ R ಪ್ಲಸ್. ಅಂದ್ರೆ ಇದು ಒಂದು ಪಾಸಿಟಿವ್ ರಿಯಲ್ ನಂಬರ್ ಬರುತ್ತೆ. ನೀವು ಏನೇ y ಕೊಟ್ಟರು ಇದರಲ್ಲಿ ಇರೋದು ಯಾವುದೇ ಒಂದು ವ್ಯಾಲ್ಯೂ ಕೊಟ್ಟರೆ ನಿಮಗೆ ಒಂದು ಪಾಸಿಟಿವ್ ರಿಯಲ್ ನಂಬರ್ ಬರುತ್ತೆ. ದಟ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್. ದಿಸ್ ಬಿಲಾಂಗಿಂಗ್ಸ್ ಟು ಡೊಮೇನ್ R ಪ್ಲಸ್ ಫಾರ್ ಎವ್ರಿ y ಬಿಲಾಂಗಿಂಗ್ಸ್ ಟು ಕೋಡೊಮೇನ್ 4, ಇನ್ಫಿನಿಟಿ. ಸೊ ಇಷ್ಟು ಬರೆದ್ರೆ ಏನಾಯ್ತು ಈಗ ನೋಡಿ, y ಅನ್ನೋದೊಂದು ರ್ಯಾಂಡಮ್ ಆಗಿ ತಗೊಂಡಿದೀವಿ. ಸೊ y ಏನೇ ತಗೊಂಡ್ರು ಅದಕ್ಕೆ ಕರೆಸ್ಪಾಂಡಿಂಗ್ ಒಂದು x ಡೊಮೇನ್ ಅಲ್ಲಿ ಇದೆ ಅಂತ ಇದು ಸೂಚಿಸುತ್ತೆ. ಅದಕ್ಕೆ ಇಟ್ ಈಸ್ ಆನ್ ಟು ಅಂತ ಬರಿಬೇಕು. therefore f is on to. so f ಏನಾಯ್ತು? it is 1 1 as well as on to. thus f is 1 1 and on to. hence f is invertible with its inverse. inverse ಅನ್ನು ಯಾವ್ದು ಬರಿಬೇಕು? ಆ x ಅನ್ನು ಏನು ಫೈಂಡ್ ಔಟ್ ಮಾಡಿದ್ರಲ್ಲ ಅದೇ g ಅಂತ. okay, so f inverse of y is, that is x, which is equal to square root of y minus 4. ಸೊ ಈ ರೀತಿ ನೀವು ಇನ್ವರ್ಟಿಬಲ್ ಅಂತ ಪ್ರೂವ್ ಮಾಡಕ್ಕೆ ಬೋತ್ ದ ಮೆಥಡ್ಸ್ ಯು ಹ್ಯಾವ್ ಟು ಟ್ರೈ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಅಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ದೆನ್ ಪ್ಲೀಸ್ ಟು ಸಬ್ಸ್ಕ್ರೈಬ್. ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಮುಂದಿನ ಕ್ಲಾಸ್ ನಲ್ಲಿ ಇನ್ನಷ್ಟು ಒಳ್ಳೆ ಎಕ್ಸಾಂಪಲ್ಸ್ ಅನ್ನ, ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಸ್ ಅನ್ನ ಮಾಡೋಣ ಅಂತ ಹೇಳ್ತಾ, ಸೊ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್.